ಒಂದು ನಿಮಿಷ ಯೋಚನೆ ಮಾಡಿ. ಭೂಮಿಯ ತುದಿಯಲ್ಲಿರೋ ಅಂಟಾರ್ಕ್ಟಿಕಾದ ಆ 4 ಕಿಲೋಮೀಟರ್ ದಪ್ಪದ ಮಂಜುಗಡ್ಡೆಯನ್ನು ಒಡೆದರೆ ಏನಾಗ್ಬೋದು? ಬರೀ ನೀರು ಸಿಗುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ನೀವು 100% ತಪ್ಪು. ಯಾಕಂದ್ರೆ ವಿಜ್ಞಾನಿಗಳು ಆ ಐಸ್ ಕೆಳಗೆ ಇರಬಾರ್ದಂಥದ್ದೇನನ್ನೋ ನೋಡಿದ್ದಾರೆ. ಅದನ್ನು ನೋಡಿದ ಮೇಲೆ ಅವರಲ್ಲಿ ರಿಸರ್ಚ್ ಮಾಡೋದನ್ನೇ ಸ್ಟಾಪ್ ಮಾಡಿಬಿಟ್ರು. ಇವತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ವಿಷಯ ಯಾವುದೇ ಹಾಲಿವುಡ್ ಸಿನಿಮಾದ ಕಥೆ ಅಲ್ಲ. ರಕ್ತ ಸುರಿಯುವ ಜಲಪಾತದಿಂದ ಹಿಡಿದು ಲಕ್ಷಾಂತರ ವರ್ಷಗಳಿಂದ ನಿದ್ದೆ ಮಾಡ್ತಿರೋ ಝಾಂಬಿ ವೈರಸ್ಗಳವರೆಗೆ ಅಂಟಾರ್ಕ್ಟಿಕಾದ ಐಸ್ ಕೆಳಗೆ ಅಡಗಿರೋ ಆ 3 ಅತಿ ದೊಡ್ಡ ರಹಸ್ಯಗಳೇನು? ವಿಡಿಯೋನ ಎಂಡ್ವರೆಗೂ ಮಿಸ್ ಮಾಡದೆ ನೋಡಿ. ಯಾಕಂದರೆ ಲಾಸ್ಟಲ್ಲಿ ನಾನು ರಿವೀಲ್ ಮಾಡೋ ಆ ಸೀಕ್ರೆಟ್ ನಿಮ್ಮ ಇಡೀ ಪ್ರಪಂಚವನ್ನೇ ಮುಗಿಸ್ಬಿಡ್ಬೋದು. ಮೊದಲನೇ ಶಾಕಿಂಗ್ ವಿಷಯ, ದ ಬ್ಲಡ್ ಫಾಲ್ಸ್. ನೋಡಿ, ಹಿಮ ಅಂದರೆ ಪ್ಯೂರ್ ವೈಟ್ ಆಗಿರಬೇಕು, ಆದರೆ ಇಲ್ಲಿ ಮಾತ್ರ ಒಂಥರ ಹಾರರ್ ಮೂವಿ ಥರ ರಕ್ತದ ಜಲಪಾತನೇ ಹರಿತಿದೆ. 1911ರಲ್ಲಿ ಇದನ್ನು ಫಸ್ಟ್ ಟೈಮ್ ನೋಡಿದಾಗ ಸೈಂಟಿಸ್ಟ್ಗಳೆಲ್ಲ ಬೆಚ್ಚಿಬಿದ್ದಿದ್ರು. 4 ಕಿಲೋಮೀಟರ್ ಐಸ್ ಕೆಳಗಡೆ ಯಾರನ್ನಾದರೂ ಬರ್ಬರವಾಗಿ ಕೊಲೆ ಮಾಡಿದಾರಾ? ಯಾರಿಗೂ ಏನೂ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಅಸಲಿ ಕಥೆನೇ ಬೇರೆ. ಇದು ಯಾವ ಕೊಲೆಯೂ ಅಲ್ಲ, ಮನುಷ್ಯನ ರಕ್ತವೂ ಅಲ್ಲ. ಇದು ನೇಚರ್ ಮಾಡಿರೋ ಮೈಂಡ್ ಬ್ಲೋಯಿಂಗ್ ಮ್ಯಾಜಿಕ್. ಯೋಚನೆ ಮಾಡಿ, ಈ ಅಂಟಾರ್ಕ್ಟಿಕಾದ ಮಂಜುಗಡ್ಡೆಯ ಕೆಳಗೆ ಒಂದು ಸೀಕ್ರೆಟ್ ಸರೋವರ ಇದೆ. ಎಂಥ ಸರೋವರ ಅಂದರೆ, ಕಳೆದ 20 ಲಕ್ಷ ವರ್ಷಗಳಿಂದ ಈ ನೀರು ಸೂರ್ಯನ ಬೆಳಕನ್ನೇ ನೋಡಿಲ್ಲ. ಹೊರ ಜಗತ್ತಿನ ಸಂಪರ್ಕವೇ ಇಲ್ಲ, ಕನಿಷ್ಠ ಆಕ್ಸಿಜನ್ ಕೂಡ ಇಲ್ಲ. ಆದರೆ ಈ ನೀರಿನಲ್ಲಿ ವಿಪರೀತ ಕಬ್ಬಿಣದ ಅಂಶ ತುಂಬಿ ತುಳುಕ್ತಿದೆ. ಯಾವಾಗ ಈ ನೀರು 4 ಕಿಲೋಮೀಟರ್ ಐಸನ್ನು ಸೀಳ್ಕೊಂಡು ಫೋರ್ಸ್ ಆಗಿ ಹೊರಬರುತ್ತೋ ತಕ್ಷಣ ಅದು ಗಾಳಿಯಲ್ಲಿರೋ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೆ. ಸೇಮ್ ನಮ್ಮ ಕಬ್ಬಿಣದ ತುಂಡು ಮಳೆಯಲ್ಲಿ ಬಿದ್ದಾಗ ತುಕ್ಕು ಹಿಡಿಯುತ್ತಲ್ವಾ, ಎಕ್ಸಾಕ್ಟ್ ಆಗಿ ಅದೇ ರೀತಿ ಈ ನೀರು ಗಾಳಿಗೆ ತಾಗಿದ 1 ಸೆಕೆಂಡ್ನಲ್ಲಿ ಇಡೀ ನೀರು ಕಂಪ್ಲೀಟ್ ರಕ್ತದ ಕಲರ್ಗೆ ಬದಲಾಗಿಬಿಡುತ್ತೆ. ಇದು ನೋಡಕ್ಕೆ ಮಾತ್ರ ಭಯಾನಕ, ಆದರೆ ಅಸಲಿ ಭಯ ಹುಟ್ಟಿಸುವ ವಿಷಯ ಆ 4 ಕಿಲೋಮೀಟರ್ ಐಸ್ನ ಕೆಳಗಡೆ ಅಡಗಿ ಕೂತಿದೆ. ನಾವು ನಿಂತಿರೋ ಜಾಗದಿಂದ 4 ಕಿಲೋಮೀಟರ್ ಕೆಳಗೆ ಒಂದು ಬೇರೆಯದೇ ಪ್ರಪಂಚ ಇದೆ ಅಂತ ನಾನು ಹೇಳಿದ್ರೆ ನಂಬ್ತೀರಾ? ರೇಡಾರ್ ಬಳಸಿ ಸ್ಕ್ಯಾನ್ ಮಾಡಿದಾಗ ವಿಜ್ಞಾನಿಗಳಿಗೆ ಅಲ್ಲಿ ಗ್ಯಾಂಬರ್ಟ್ ಸೇವ್ ಅನ್ನೋ ಒಂದು ಬೃಹತ್ ಪರ್ವತ ಶ್ರೇಣಿನೇ ಸಿಕ್ತು. ಇದು ಎಷ್ಟೋ ದೊಡ್ಡದು ಅಂದರೆ ನಮ್ಮ ಹಿಮಾಲಯದ ಪರ್ವತಗಳಿಗಿಂತಲೂ ದೊಡ್ಡದು. ಅದು ಕಂಪ್ಲೀಟ್ ಆಗಿ ಐಸ್ನ ಕೆಳಗೆ ಹೂತು ಹೋಗಿದೆ. ಅದರ ಪಕ್ಕದಲ್ಲೇ ಲೇಕ್ ವೋಸ್ಟಾಕ್ ಅನ್ನೋ ಭಾರಿ ದೊಡ್ಡ ಸರೋವರ ಇದೆ. ಕಳೆದ 1,50,00,000 ವರ್ಷಗಳಿಂದ ಈ ಸರೋವರದ ನೀರು ಸೂರ್ಯನ ಬೆಳಕನ್ನೇ ನೋಡಿಲ್ಲ. ಕಗ್ಗತ್ತಲು. ಇಷ್ಟು ಚಳಿಯಲ್ಲಿ ಯಾವ ಜೀವಿಯೂ ಬದುಕಿರಲು ಚಾನ್ಸೇ ಇಲ್ಲ ಅಂತ ವಿಜ್ಞಾನಿಗಳು ಅಂದ್ಕೊಂಡಿದ್ರು. ಆದರೆ ಆ ನೀರನ್ನು ಕೊರೆದು ತೆಗೆದು ಪರೀಕ್ಷೆ ಮಾಡಿದಾಗ ಶಾಕ್. ಅಲ್ಲಿ ವಿಚಿತ್ರವಾದ ಬ್ಯಾಕ್ಟೀರಿಯಾಗಳು ಬದುಕಿದ್ವು. ಅಂದರೆ ಸೂರ್ಯನ ಬೆಳಕೇ ಇಲ್ಲದೆ ಭೂಮಿಯ ಕೆಳಗೆ ಜೀವಿಗಳು ಬದುಕಬಲ್ಲವು. ಬೇರೆ ಗ್ರಹಗಳಲ್ಲಿ ಜೀವಿಗಳು ಹೇಗಿರಬಹುದು ಅನ್ನೋದಕ್ಕೆ ಇದೇ ಬೆಸ್ಟ್ ಪ್ರೂಫ್. ಬ್ಯಾಕ್ಟೀರಿಯಾ ಇದ್ರೆ ನಮಗೇನು ಬ್ರೋ ಅಂತೀರಾ? ಈಗ ಬನ್ನಿ ವಿಡಿಯೋದ ಅತಿ ಮುಖ್ಯವಾದ ಭಾಗಕ್ಕೆ. ವಿಜ್ಞಾನಿಗಳು ಯಾಕೆ ಅಂಟಾರ್ಕ್ಟಿಕಾವನ್ನು ನೋಡಿ ಭಯಪಡ್ತಿದ್ದಾರೆ ಅನ್ನೋ ರಹಸ್ಯ ಇಲ್ಲಿದೆ. ಒಂದು ವೇಳೆ ಅಂಟಾರ್ಕ್ಟಿಕಾದಲ್ಲಿರೋ ಐಸ್ ಕರಗಿದ್ರೆ ಸಮುದ್ರದ ಮಟ್ಟ 200 ಅಡಿ ಏರಿಕೆ ಆಗುತ್ತೆ. ಮುಂಬೈ, ಚೆನ್ನೈ, ನ್ಯೂಯಾರ್ಕ್ನಂತಹ ಮೆಗಾ ಸಿಟಿಗಳು ನೀರಲ್ಲಿ ಮುಳುಗಿ ಹೋಗ್ತವೆ. ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಆದರೆ ಯಾರಿಗೂ ಗೊತ್ತಿಲ್ಲದ ಇನ್ನೊಂದು ಬಿಗ್ಗೆಸ್ಟ್ ಡೇಂಜರ್ ಇದೆ. ಅದೇ ಝಾಂಬಿ ವೈರಸ್ಗಳು. ಲಕ್ಷಾಂತರ ವರ್ಷಗಳ ಹಿಂದೆ ಸತ್ತು ಹೋದ ಪ್ರಾಣಿಗಳ ಜೊತೆ ಅಂದಿನ ಕಾಲದ ಮೋಸ್ಟ್ ಡೇಂಜರಸ್ ವೈರಸ್ಗಳು ಕೂಡ ಆ ಮಂಜುಗಡ್ಡೆಯ ಕೆಳಗೆ ಫ್ರೀಸ್ ಆಗಿವೆ. ಅವು ಸತ್ತಿಲ್ಲ, ಕೇವಲ ನಿದ್ದೆ ಮಾಡ್ತಿವೆ. ಈಗ ನಾವು ಮಾಡ್ತಿರೋ ಪೊಲ್ಯೂಷನಿಂದ ಗ್ಲೋಬಲ್ ವಾರ್ಮಿಂಗ್ ಆಗಿದೆ. ಆ ಮಂಜುಗಡ್ಡೆ ಕರಗ್ತಿದೆ. ಒಂದು ವೇಳೆ ಲಕ್ಷಾಂತರ ವರ್ಷಗಳಿಂದ ನಿದ್ದೆ ಮಾಡ್ತಿದ್ದ ಆ ಝಾಂಬಿ ವೈರಸ್ಗಳು ಮತ್ತೆ ಎಚ್ಚರಗೊಂಡು ನಮ್ಮ ಪ್ರಪಂಚಕ್ಕೆ ಬಂದರೆ, ನಮಗೆ ಗೊತ್ತಿಲ್ಲದ ಈ ಹಳೆಯ ರೋಗಗಳಿಗೆ ನಮ್ಮ ಹತ್ರ ಯಾವುದೇ ಮೆಡಿಸನ್ ಇಲ್ಲ, ಹಾಗೂ ನಮ್ಮ ದೇಹಕ್ಕೂ ಅದರ ವಿರುದ್ಧ ಹೋರಾಡುವ ಶಕ್ತಿ ಇಲ್ಲ. ಒಂದು ಸಣ್ಣ ಕೊರೋನಾ ವೈರಸ್ ಇಡೀ ಪ್ರಪಂಚವನ್ನೇ ಲಾಕ್ಡೌನ್ ಮಾಡ್ತು. ಇನ್ನು ಈ ವೈರಸ್ಗಳು ಬಂದರೆ ಏನಾಗಬಹುದು? ಜಸ್ಟ್ ಇಮ್ಯಾಜಿನ್ ಮಾಡಿ. ಅಂಟಾರ್ಕ್ಟಿಕಾ ಅನ್ನೋದು ಬರೀ ಮಂಜುಗಡ್ಡೆ ಅಲ್ಲ ಬ್ರೋ, ಅದು ಒಂದು ಟೈಮ್ ಮೆಷೀನ್. ಭೂಮಿಯ ಹಿಂದಿನ ಇತಿಹಾಸ ಮತ್ತು ಮುಂದಿನ ಭವಿಷ್ಯ ಎರಡೂ ಆ 4 ಕಿಲೋಮೀಟರ್ ಐಸ್ನ ಕೆಳಗಡೆ ಲಾಕ್ ಆಗಿದೆ. ನಿಮ್ಗೇನನ್ಸುತ್ತೆ? ಆ ಐಸ್ ಕೆಳಗಡೆ ಇನ್ಯಾವ ರಹಸ್ಯಗಳಡಗಿರ್ಬೋದು? ಕಾಮೆಂಟ್ ಮಾಡಿ. ಈ ವಿಡಿಯೋದಲ್ಲಿರೋ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.